ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋಂಥ ಪೂಜಾ ಐಟಮ್ಸ್ಗಳನ್ನು ತೋರಿಸ್ತಾ ಇದ್ದೀನಿ. ಸೊ ಲಾಸ್ಟ್ ವೀಕಲ್ಲಿ ಒಂದು ವಿಡಿಯೋ ಕೂಡ ಮಾಡಿದ್ದೆ. ಸೊ ತುಂಬ ಜನ ಇಷ್ಟಪಟ್ಟಿದ್ರಿ. ಆ್ಯಂಡ್ ಈಗ ಮತ್ತೆ ತುಂಬಾ ಯೂನಿಕ್ ಮತ್ತು ತುಂಬ ಡಿಫ್ರೆಂಟಾಗಿ ಮತ್ತು ಈಗ ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬ ಎಲ್ಲದು ಹಬ್ಬ ಸೀಸನ್ ಬರ್ತಾ ಇದೆಯಲ್ಲ. ಸೊ ಎಲ್ಲ ಹಬ್ಬಕ್ಕೂ ಯೂಸ್ ಆಗೋ ರೀತಿಯಲ್ಲಿ ಪೂಜಾ ಐಟಮ್ಸ್ಗಳು ಮೀಶೋದಲ್ಲಿ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ. ಸೊ ನೋಡ್ತಿದ್ರಲ್ವ, ಇದೆಲ್ಲದು ಕೂಡ ಮೀಶೋದಲ್ಲೇ ಸಿಗೋವಂಥದ್ದು. ಸೊ ನಿಮ್ಗೆ ಏನಾದ್ರು ಬೇಕು, ನಿಮ್ಮ ಮನೇಲಿ ನೀಡಿತ್ತು ಅಂತ ಹೇಳಿದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಲಿಂಕ್ ಮೂಲಕ ಹೋಗಿ ನೀವು ಕೂಡ ಪರ್ಚೇಸ್ ಮಾಡಬಹುದು. ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಮತ್ತೆ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಎವ್ರಿಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ಯಾವುದು ನಿಮಗೆ ಮಿಸ್ ಆಗೋದಿಲ್ಲ. ಓಕೆನಾ? ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡ್ತೀರಾ ಅಂತ ಅನ್ಕೊಳ್ತಾ ಸೊ ಬನ್ನಿ ಹಾಗಾದ್ರೆ ತಡ ಮಾಡದೆ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಫಸ್ಟ್ ಒನ್ ಬಂದು ನಾನು ಒಂದು ಆರತಿ ತಟ್ಟೆನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದು ಬಂದು ಹಿತ್ತಾಳೆದು. ಓಕೆನಾ? ಮತ್ತೆ ಅಲ್ಯೂಮಿನಿಯಂ ಎರಡು ಕೂಡ ಮಿಕ್ಸ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾನೇ ಥಿಕ್ನೆಸ್ ಆಗಿದೆ ಮತ್ತೆ ಡಿಸೈನ್ ಬಂದ್ಬಿಟ್ಟು ಈ ಒಂದು ಆಮೆ ಡಿಸೈನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ? ಅಂಡ್ ಮತ್ತೆ ನಿಮಗೆ ಸ್ವಸ್ತಿಕ್ ಕೂಡ ಬರ್ತಿದ್ದಾರೆ. ಅಂಡ್ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಈ ರೀತಿ ಮೂರು ನಿಮಗೆ ಬೌಲ್ ತರ ಬರುತ್ತೆ. ಸೊ ಈ ಮೂರಲ್ಲಿ ಅರ್ಶನ ಕುಂಕುಮ ಕೊಡ್ಬೋದು ಮತ್ತೆ ಇನ್ನೊಂದ್ರಲ್ಲಿ ಅಕ್ಷತೆ ಕೂಡ ಇಡ್ಬೋದು. ಮತ್ತೆ ದೀಪ ಅಂಟಿಸ್ಲಿಕ್ಕೂ ಕೂಡ ದೀಪನೂ ಕೊಟ್ಟಿದ್ದಾರೆ. ಮತ್ತೆ ಸೈಡ್ ಅಲ್ಲಿ ಊದಿನ ಕಡ್ಡಿ ಕೂಡ ಇಡ್ಲಿಕ್ಕೆ ಕೊಟ್ಟಿದ್ದಾರೆ. ಓಕೆನಾ? ಸೊ ಈ ರೀತಿನಲ್ಲಿ 5 ಪೀಸ್ ಇರುವಂತದ್ದು ಮೇಲ್ಗಡೆ ಮತ್ತೆ ಈ ಒಂದು ತಟ್ಟೆ ಟ್ರೇ ತರನು ಕೂಡ ಇದೆ. ಸೊ ಇದು ಫಿಕ್ಸ್ಡ್ ಆಗಿದೆ, ನಿಮ್ಗೆ ರಿಮೂವ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಫಿಕ್ಸ್ಡ್ ಆಗಿದೆ, ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಥಿಕ್ನೆಸ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಇದರಲ್ಲಿ ನಿಮಗೆ ಸೊ ಈಗ 3 ಬೌಲ್ ಇದೆ ನೋಡಿ. ಸೊ ಆ 3 ಬೇಡ, ಬರೀ ಅರ್ಶನ ಕುಂಕುಮ ಸಾಕು. ಮತ್ತೆ ದೀಪ ಅಂಟಿಸ್ಲಿಕ್ಕೆ ಒಂದು ಈ ದೀಪ ಇದ್ರೆ ಸಾಕು ಅಂತ ಹೇಳಿದ್ರೆ ಸೊ ಅದು ಕೂಡ ಅವೈಲೇಬಲ್ ಇದೆ. ಇಲ್ಲ ನಮಗೆ ಈ ರೀತಿ ಫುಲ್ ಸೆಟ್ಟೇ ಬೇಕು ಅಂತ ಹೇಳಿದ್ರು ಕೂಡ ನೀವು ತಗೋಬಹುದು. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಸೊ ಆರತಿ ಮಾಡ್ಲಿಕ್ಕೆಲ್ಲ ತುಂಬಾ ಚೆನ್ನಾಗಂತ ಅನ್ಸುತ್ತೆ. ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಲಿಂಕ್ ಇರುತ್ತೆ, ಚೆಕ್ ಮಾಡಿ ನಿಮ್ಗೆ ಯಾವ್ದು ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡು ಆರ್ಡರ್ ಮಾಡಿ. ಓಕೆನಾ? ಅಂಡ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ತುಂಬಾನೇ ಕಡಿಮೆ ಪ್ರೈಸ್, ಬರೀ 290 ರೂಪಾಯಿ ಅಷ್ಟೇನೆ. ಓಕೆನಾ? ಇನ್ನೊಂದು ಸೆಟ್ ಪ್ರೈಸ್ ಬಂದು 210 ರುಪೀಸ್, 210 ರೂಪಾಯಿ ಆಗುತ್ತೆ. ಸೊ ನಿಮ್ಗೆ ಯಾವ್ದು ಯೂಸ್ ಆಗುತ್ತೆ, ಯಾವ್ದು ಇಷ್ಟ ಆಗುತ್ತೆ ನೋಡಿ ತಗೊಳ್ಳಿ. ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್ ಐಟಮ್ ಬಂದು ತುಂಬಾನೇ ಡಿಫ್ರೆಂಟ್ ಅಂಡ್ ಯುನಿಕ್ ಐಟಮ್ ಅಂತಾನೆ ಹೇಳ್ಬೋದು. ಸೊ ಇದನ್ನ ನೋಡಿದ್ರೆ ನೀವು ಏನೋ ವಿಗ್ರಹ ಅಂತ ಅನ್ಸುತ್ತೆ. ಹೌದು, ಇದು ವಿಗ್ರಹ ತರನು ಹೌದು. ಮತ್ತೆ ಇದನ್ನ ನೀವು ಅರ್ಶನ ಕುಂಕುಮ ಬಟ್ಲಾಗೂ ಕೂಡ ನೀವು ಇದನ್ನ ಯೂಸ್ ಮಾಡಬಹುದು. ಓಕೆನಾ? ಸೊ ಗಜಲಕ್ಷ್ಮಿ ಕಾನ್ಸೆಪ್ಟ್ ಅಲ್ಲಿ ಬಂದಿದೆ, ತುಂಬಾ ಚೆನ್ನಾಗಿದೆ ಮತ್ತೆ ಒಳ್ಳೆ ಕ್ವಾಲಿಟಿ ಇದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ? ಸೊ ಗೋಲ್ಡನ್ ಕಲರ್ ಫಿನಿಶಿಂಗ್ ಕೊಟ್ಟಿರೋದ್ರಿಂದ ಒರಿಜಿನಲ್ ಗೋಲ್ಡ್ ಅಂತ ಅನ್ಸುತ್ತೆ, ಅಷ್ಟು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಕೊಟ್ಟು ಸೈಡ್ ಅಲ್ಲಿ ಆನೆ ಕೊಟ್ಟಿದ್ದಾರೆ. ಸೊ ಗಜಲಕ್ಷ್ಮಿ ಕಾನ್ಸೆಪ್ಟ್ ಅಲ್ಲಿ ಇರುವಂತದ್ದು ಸಖತ್ತಾಗಿದೆ ಫ್ರೆಂಡ್ಸ್. ಓಕೆನಾ? ಸೊಂಡ್ಲು ಎತ್ತಿದ್ರಿ ಅಂತ ಹೇಳಿದ್ರೆ ಸೊ ಇಲ್ಲಿ ನೀವು ಅರ್ಶನ ಮತ್ತೆ ಕುಂಕುಮ, ಸೊ ಫಸ್ಟ್ ಸೈಡ್ ನೀವು ಅರ್ಶನ ಮತ್ತೆ ಇನ್ನೊಂದ್ ಸೈಡ್ ನೀವು ಕುಂಕುಮ ಹಾಕ್ಬೋದು. ಸೊ ದೇವ್ರ ಮುಂದೆ ಇಡ್ಲಿಕ್ಕೆ ತುಂಬಾ ಚೆನ್ನಾಗಂತ ಅನ್ಸುತ್ತೆ, ಒಂದು ಯುನಿಕ್ ಪೀಸ್ ಅಂತ ಅನ್ಸುತ್ತೆ ಅಂತಾನೆ ಹೇಳ್ಬೋದು. ಇವಾಗಂತೂ ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ಇದೊಂದು ಡಿಫ್ರೆಂಟ್ ಪೀಸ್ ಮತ್ತೆ ನಿಮ್ಮ ಮನೇಲಿ ಇಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಮತ್ತೆ ಇದು ತುಂಬಾನೇ ಕಡಿಮೆ ಪ್ರೈಸ್, ಬರೀ 236 ರೂಪಾಯಿ ಅಷ್ಟೇನೆ. ನಿಮ್ಗೆ ಇಷ್ಟು ಕಡಿಮೆ ಪ್ರೈಸ್ ಅಲ್ಲಂತೂ ಸಿಗೋದಿಲ್ಲ. ಸಿಕ್ಕಿದ್ರು ಕೂಡ ಒಂದು 500 ರುಪೀಸ್ ಅಲ್ಲಂತೂ ಸಿಗುತ್ತೆ. ಬಟ್ ತುಂಬಾನೇ ಕಡಿಮೆ ಪ್ರೈಸ್, ತುಂಬಾ ಜನ ತಗೊಂಡಿದ್ದಾರೆ. ಸೊ ನೋಡಿ ನಿಮ್ಗೆ ಲೈಕ್ ಆಯ್ತು ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತೀನಿ, ಆ ಮೂಲಕ ಹೋಗಿ ನೀವು ಕೂಡ ತಗೊಳ್ಳಿ. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್ ಬಂದು ನೀವೆಲ್ಲರೂ ಕಾಯ್ತಿರೋ ಅಂತ ಈ ಒಂದು ಅಖಂಡ ಜ್ಯೋತಿ ನಂದಾ ದೀಪ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತಾವ್ರೆ ಹೂವ ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಮಿಡಲ್ ಅಲ್ಲಿ ಮಧ್ಯದಲ್ಲಿ ಇದು ಹಿತ್ತಾಳೆದು ದೀಪ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಓಕೆನಾ? ಸೊ ನಂದಾ ದೀಪ ಅಂತ ಹೇಳ್ತಾರೆ ನೋಡಿ ಅದು. ಸೊ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಖಂಡ ಜ್ಯೋತಿ ದೀಪನ ಬೆಳಗ್ಲಿಕ್ಕೆ ಅಂತೂ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಗೆ ಈ ರೀತಿ ಪೀಸ್ ನಿಮ್ಗೆ ತುಂಬಾ ಯುನಿಕ್ ಅಲ್ಲಿ ಸಿಗುತ್ತೆ. ನೀವು ಹುಡ್ಕೊಂತ ಹೋದ್ರು ಕೂಡ ತುಂಬಾ ಅಂಗಡಿನಲ್ಲಿ ನಿಮ್ಗೆ ಸಿಗೋದಿಲ್ಲ, ಸಿಕ್ಕಿದ್ರು ಕೂಡ ತುಂಬಾ ಜಾಸ್ತಿನಲ್ಲಿ ಹೇಳ್ತಾರೆ ಪ್ರೈಸು. ಮೀಶೋದಲ್ಲಿ ನಿಮ್ಗೆ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಿದೆ, ಅಂದ್ರೆ ಒಂದು 241 ರೂಪಾಯಿನಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಈ ರೀತಿನಲ್ಲಿ ಹಿತ್ತಾಳೆ ದೀಪ, ಅದರಲ್ಲೂ ಕೂಡ ಲೋಟಸ್ ಅಲ್ಲಿರುವಂತ ಅಖಂಡ ಜ್ಯೋತಿ ದೀಪ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಸಿಕ್ಕಿದ್ರು ಕೂಡ ಒಂದು 500-600 ರೇಂಜ್ ಅಲ್ಲಂತೂ ಸಿಗುತ್ತೆ. ಮತ್ತೆ ನಿಮ್ಗೆ ಈ ರೀತಿನಲ್ಲಿ ನಾನು ತೋರಿಸಿರುವಂತದ್ದು 3 ಸ್ಟೆಪ್ಸ್. ಓಕೆ? ಅಂದ್ರೆ ಫುಲ್ ಫ್ಲವರ್ ಹರಡ್ಕೊಂಡಿರೋದನ್ನ ತೋರಿಸಿದೀನಿ. ಸೊ ನಿಮಗೆ ಈ ರೀತಿ ಫುಲ್ ಬೇಡ, ನಮಗೆ 2 ಸ್ಟೆಪ್ ಅಲ್ಲೇ ಬೇಕು ಅಂತ ಹೇಳಿದ್ರೆ ಒಂದು 170 ರೂಪಾಯಿಗೆಲ್ಲ ಅಥವಾ 140 ರೂಪಾಯಿನಲ್ಲಿ ನಿಮ್ಗೆ ಸಿಗುತ್ತೆ. ಮತ್ತೆ ಕಲರ್ ಕಾಂಬಿನೇಷನ್ ನಮಗೆ ಈ ಕಲರ್ ಕಾಂಬಿನೇಷನ್ ಇಷ್ಟ ಇಲ್ಲ, ಬೇರೆ ಕಲರ್ ಕಾಂಬಿನೇಷನ್ ಬೇಕು ಅಂತ ಹೇಳಿದ್ರೆ ಸೊ ಅದರಲ್ಲೂ ಕೂಡ ಪ್ರೈಸ್ ವೇರಿ ಇರುತ್ತೆ, ಒಂದು 250 ರುಪೀಸ್ ಅಲ್ಲೆಲ್ಲ ನಿಮಗೆ ಸಿಗುತ್ತೆ. ಸೊ ನಾನು 3ದು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೆ, ನಿಮ್ಗೆ ಯಾವ್ದು ಪಾಕೆಟ್ ಫ್ರೆಂಡ್ಲಿ ಅಂತ ಅನ್ಸುತ್ತೆ ಸೊ ತಗೊಳ್ಳಿ. ಈ ಒಂದು ಅಖಂಡ ಜ್ಯೋತಿ ದೀಪ ಇದೆಯಲ್ಲ, ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಮನೆಯಲ್ಲೂ ಕೂಡ ಇರಲೇಬೇಕು ಅಂತಾನೆ ಹೇಳ್ಬೋದು. ನಿಮ್ಗೆ ಗೊತ್ತೇ ಇರುತ್ತೆ ಅಲ್ವಾ, ಸೊ ವರಮಹಾಲಕ್ಷ್ಮಿ ಹಬ್ಬ ವ್ರತ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಏನೆಲ್ಲ ಪೂಜಾ ಸಾಮಗ್ರಿಗಳು ಬೇಕು ಅಂತ ಹೇಳಿ, ಮತ್ತೆ ಅಖಂಡ ಜ್ಯೋತಿ ಕೂಡ ನೀವು ಅದನ್ನ ಬೆಳಗ್ತೀರಾ ಅಲ್ವಾ ದೇವಿಗೆ. ಸೊ ಈ ತರ ತಗೊಳ್ಳಿ, ತುಂಬಾ ಚೆನ್ನಾಗಿದೆ. ಸೊ ಹುಡುಕಿದ್ರು ಕೂಡ ಸಿಗೋದಿಲ್ಲ, ಮೀಶೋದಲ್ಲಿ ಸಿಗ್ತಿದೆ. ಸೊ ಇಷ್ಟ ಆದ್ರೆ ನೋಡಿ. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಫ್ಲವರ್ ಬ್ಯಾಸ್ಕೆಟ್ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ. ಸೊ ಇದು ಬಂದು ಫುಲ್ ಗೋಲ್ಡನ್ ಕಲರ್ ಅಲ್ಲಿ ಬಂದಿದೆ, ಅಂದ್ರೆ ಆ ರೀತಿ ಕೋಟಿಂಗ್ ಅಲ್ಲಿ
ಕೊಟ್ಟಿದ್ದಾರೆ ಮತ್ತು ಡಿಸೈನ್ ಅಷ್ಟೇ ಕಟ್ ವರ್ಕ್ ಡಿಸೈನಲ್ಲಿ ಬಂದಿದೆ. ತುಂಬಾ ದೊಡ್ಡದು ಇಲ್ಲ, ತುಂಬಾ ಚಿಕ್ಕದು ಇಲ್ಲ, ಸೊ ಮೀಡಿಯಂ ಸೈಜಲ್ಲಿ ಇದೆ ಅಂತಲೇ ಹೇಳ್ಬೋದು. ಸೊ ಇದನ್ನ ನೀವು ಪೂಜೆ ಹೂಗಳನ್ನೆಲ್ಲ ತಗೊಂಬರ್ಲಿಕ್ಕೂ ಕೂಡ ನೀವು ಇದನ್ನ ಯುಟಿಲೈಸ್ ಮಾಡ್ಕೋಬೋದು. ಅಥವಾ ನೀವು ಪೂಜೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಅಲ್ಲೂ ಕೂಡ ಹೂಗಳೆಲ್ಲ ತುಂಬಿ ಇಡ್ಬೋದು. ಅಥವಾ ನೀವು ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಹಣ್ಣು ಕಾಯಿ ತಗೊಂಡೋಗ್ಲಿಕ್ಕೂ ಕೂಡ ಈ ಒಂದು ಬ್ಯಾಸ್ಕೆಟ್ನ ನೀವು ಯುಟಿಲೈಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಅಥವಾ ಯಾರಿಗಾರು ಗಿಫ್ಟ್ ಕೊಡ್ತೀರಾ ಅಂತ ಹೇಳಿದ್ರು ಕೂಡ ನೀವು ತಗೋಬೋದು. ಸೊ ಇದು ಬಂದು ಮೆಟಲಲ್ಲಿ ಮಾಡಿರೋಂಥದ್ದು, ಗೋಲ್ಡನ್ ಕಲರಲ್ಲಿ ಫುಲ್ ಪೇಂಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ. ಸೊ ಹೊರಗಡೆ ಅಥವಾ ಸ್ವಲ್ಪ ದೂರದಿಂದ ನೋಡಿದ್ರೆ ನಿಮ್ಗೆ ಒಂದು ರೀತಿ ಒರಿಜಿನಲ್ ಗೋಲ್ಡ್ ಅಂತ ಅನ್ಸುತ್ತೆ, ಆ ರೀತಿ ಕಾನ್ಸೆಪ್ಟ್ ಅಲ್ಲಿ ಇದೆ. ಸಖತ್ತಾಗಿದೆ ಮಾತ್ರ ಕ್ವಾಲಿಟಿ. ಆ್ಯಂಡ್ ಪ್ರೈಸ್ ಕೂಡ ಅಷ್ಟೇ ತುಂಬಾ ಕಡಿಮೆ ಪ್ರೈಸ್. ನೋಡ್ಲಿಕ್ಕೆ ನಿಮ್ಗೊಂದು 500 ಅಥವಾ 600 ಅಂತ ಅನ್ಸುತ್ತೆ, ಬಟ್ 189 ರೂಪಾಯಿ, ₹1 ಕಮ್ಮಿ, 190 ರುಪೀಸಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಇದು ಬಂದು ಸ್ಕ್ವೇರ್ ಶೇಪಲ್ಲಿದೆ. ಸೊ ನಿಮಗೆ ಈ ಥರ ಶೇಪಲ್ಲಿ ಬೇಡ, ನಮಗೆ ರೌಂಡ್ ಶೇಪಲ್ಲಿ ಬೇಕು ಮತ್ತು ಸ್ವಲ್ಪ ಲೆಂತಿಯಲ್ಲಿ ಬೇಕು ಅಂತ ಹೇಳಿದ್ರೆ ಸೊ ಅದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ. ಸೇಮ್ ಮೆಟಲಲ್ಲೇ ಬರುತ್ತೆ, ಗೋಲ್ಡ್ ಪಾಲಿಶಿಂಗ್ ಇರುತ್ತೆ, ಡಿಸೈನ್ ಮತ್ತು ಶೇಪಲ್ಲಿ ಚೇಂಜಸ್ ಇರುತ್ತೆ. ಓಕೆನಾ. ಸೊ ಎರಡರದ್ದು ಲಿಂಕ್ ಕೊಟ್ಟಿರ್ತೀನಿ. ನಿಮ್ಗೆ ಯಾವ್ದು ಬೇಕು, ಸ್ಕ್ವೇರ್ ಶೇಪ್ ಬೇಕಾ ಅಥವಾ ರೌಂಡ್ ಶೇಪ್ ಬೇಕಾ ನೋಡ್ಕೊಂಡು ತಗೊಳ್ಳಿ. ತುಂಬ ಚೆನ್ನಾಗಿದೆ, ತುಂಬ ಯೂನಿಕ್ ಆಗಿದೆ. ಹಬ್ಬಕ್ಕೊಂದು ಒಳ್ಳೆ ಪೀಸ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಒನ್ ಬಂದು ಅಗರ್ಬತ್ತಿ ಸ್ಟ್ಯಾಂಡ್. ಸೊ ಇದು ಸೆರಾಮಿಕ್ ಅಲ್ಲಿ ಮಾಡಿರೋಂಥದ್ದು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ, ಲೋಟಸ್ ಶೇಪ್ ಅಲ್ಲಿ ಬಂದಿದೆ ಅಂತಾನೆ ಹೇಳ್ಬೋದು. ಸೊ 3 ನೀವು ಅಗರ್ಬತ್ತಿಗಳನ್ನ ನೀವು ಸಿಕ್ಸ್ಬೋದು, ಆ ರೀತಿ ಕಾನ್ಸೆಪ್ಟ್ ಅಲ್ಲಿ ಇದೆ. ಮತ್ತೆ ತುಂಬಾನೇ ಹೆವಿ ಆಗಿದೆ ಬಿಕಾಸ್ ಇದು ಸೆರಾಮಿಕ್ ಅಲ್ವಾ, ಸೊ ಹಾಗಾಗಿ. ಅಂಡ್ ಇದು ಬಂದು ಗ್ರೀನ್ ಮತ್ತೆ ಬ್ಲಾಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಕ್ಯಾಟ್ಲಾಗ್ ಅಲ್ಲಿ ಇತ್ತು, ಬಟ್ ನೋಡಿದ್ರೆ ಈ ಒಂದು ಕಲರ್ ಕಾಂಬಿನೇಷನ್ ಬಂದಿದೆ. ಸೊ ಯಾವುದೇ ಕಲರ್ ಕಾಂಬಿನೇಷನ್ ಏನಾದ್ರೆ ಏನು, ಬಟ್ ತುಂಬಾ ಚೆನ್ನಾಗಿದೆ ಅಲ್ವಾ, ಸೊ ಹಾಗಾಗಿ ರಿಟರ್ನ್ ಏನು ಮಾಡ್ಲಿಕ್ಕೆ ಹೋಗಿಲ್ಲ. ಅಂಡ್ ಪ್ರೈಸ್ ಎಷ್ಟು ಗೊತ್ತಾ, ₹111 ಆರಾಮ್ಸೆ ಕೊಡ್ಬೋದು. ಯಾಕೆ ಅಂತ ಹೇಳಿದ್ರೆ ಇದು ಸೆರಾಮಿಕ್. ಓಕೆನಾ. ಸೊ ಸೆರಾಮಿಕ್ ಮೆಟೀರಿಯಲ್ ಎಲ್ಲ ನಿಮ್ಗೆ ಎಷ್ಟು ಕಾಸ್ಟಿನೆಲ್ಲ ಔಟ್ಸೈಡ್ ಎಲ್ಲ ಸಿಗುತ್ತೆ ಅಂತ ಹೇಳಿ ಗೊತ್ತೇ ಇರುತ್ತೆ ಅಲ್ವಾ, ಬಟ್ ಮೀಶೋದಲ್ಲಿ ಬರೀ ₹111 ಸಿಕ್ತಿದೆ. ಅದರಲ್ಲೂ ಇನ್ನೂ ನಿಮ್ಗೂ ಕಡಿಮೆನಲ್ಲೂ ಕೂಡ ಶೋ ಆಗ್ಬೋದು. ಒಮ್ಮೆ ಲಿಂಕ್ ಇರತ್ತಲ್ಲ, ಚೆಕ್ ಮಾಡಿ ನೋಡಿ. ನನಗೆ ಒಂದು ಪ್ರೈಸ್ ತೋರಿಸಿದ್ರೆ ನಿಮಗೆ ಇನ್ನೊಂದು ಪ್ರೈಸ್ ತೋರಿಸುತ್ತೆ. ಸೊ ಇಷ್ಟಾರೆ ಪರ್ಚೇಸ್ ಮಾಡಿ, ಸಖತ್ತಾಗಿದೆ ಫ್ರೆಂಡ್ಸ್. ಲಾಸ್ಟ್ ಪೂಜಾ ಐಟಮ್ ಬಂದ್ಬಿಟ್ಟು ಸೊ ಮಿನಿ ಒಂದು ಪೂಜಾ ಸೆಟ್ ಇದು. ಸೊ ಇದರಲ್ಲಿ 7 ಪೀಸ್ ಬರುತ್ತೆ. ಸೊ ಮೆಟೀರಿಯಲ್ ಬಂದು ಹಿತ್ತಾಳೆದಲ್ಲಿ ಬಂದಿರುವಂಥದ್ದು, ಸಖತ್ತಾಗಿದೆ ಮಾತ್ರ ಕ್ವಾಲಿಟಿ. ಅಂಡ್ ಫಸ್ಟ್ ಒನ್ ನೋಡಿದ್ರಲ್ಲ, ಸೊ ಇದು ಬಂದು ಲೈಕ್ ತೀರ್ಥ ಎಲ್ಲ ಹಾಕ್ತಾ ನೋಡಿ, ಸೊ ಅದನ್ನ ಕೊಟ್ಟಿದ್ದಾರೆ. ಮತ್ತೆ ಗಂಟೆ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ, ಲೆಂತಿ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಬಂದು ಈ ಒಂದು ಅಕ್ಷತೆ ಎಲ್ಲ ಇಡ್ಲಿಕ್ಕೂ ಕೂಡ ಈ ರೀತಿ ಒಂದು ಬೌಲ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಸ್ಪೂನ್, ಇದು ಅಂದ್ರೆ ತೀರ್ಥನ ಕೊಡ್ಲಿಕ್ಕೆ ಸೊ ಸ್ಪೂನ್ ಕೊಟ್ಟಿದ್ದಾರೆ. ಅಂಡ್ ಇದು ಬಂದು ಆರತಿ ಮಾಡ್ಲಿಕ್ಕೆ ಅಂತ ಅನ್ಸುತ್ತೆ, ಸೊ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದಿದ್ದು ಸೊ ಅಗರ್ಬತ್ತಿ ಸ್ಟ್ಯಾಂಡ್. ಇದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಎಲ್ಲದೂ ಕೂಡ ಹಿತ್ತಾಳೆಯಲ್ಲಿ ಬರುತ್ತೆ. ಮತ್ತೆ ಫುಲ್ ನಿಮ್ಗೆ ಟ್ರೇ ಒಂದು ಸ್ಟ್ಯಾಂಡ್ ಅಂದ್ರೆ ನಾರ್ಮಲ್ ತಟ್ಟೆ ತರ ಬರುತ್ತೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಓಕೆನಾ. ಕ್ವಾಲಿಟಿ ಹೇಗಿರುತ್ತೆ ಅಂತ ಅನ್ಕೊಂಡಿದ್ವಿ, ಬಟ್ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಎಲ್ಲದೂ ಕೂಡ ಯೂಸ್ ಆಗೋದೆ ಅಲ್ವಾ. ಸೊ ನಿಮ್ಮ ಮನೇಲಿ ಏನಾದ್ರು ಸ್ವಲ್ಪ ಹಾಳಾಗಿತ್ತು ಅಥವಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸದೇನೋ ನೀವು ತಗೋಬೇಕು ಅಂತ ಅನ್ಕೊಂಡಿದ್ರೆ ಸೊ ಡೆಫಿನೆಟ್ಲಿ ತಗೊಳ್ಳಿ. ತುಂಬಾನೇ ಕಡಿಮೆ ಪ್ರೈಸು, ಒಂದು ₹560 ಅಲ್ಲಿ ಏನೋ ಸಿಗುತ್ತೆ ಅಷ್ಟೇನೆ. ಸೊ ನಿಮ್ಗೆ ಇನ್ನೂ ಜಾಸ್ತಿ ಕ್ವಾಂಟಿಟಿಲಿ ಬೇಕು, ಈಗ ಲೈಕ್ ಅರ್ಶಿನ ಕುಂಕುಮ ಎಲ್ಲ ಇಡುವಂಥದ್ದು, ಸೊ ಆ ರೀತಿನಲ್ಲೆಲ್ಲ ಫುಲ್ ಇನ್ನೊಂದು ಸೆಟ್ ಬೇಕು ಅಂತ ಹೇಳಿದ್ರೆ ಇನ್ನೊಂದು 8 ಸೆಟ್ 9 ಸೆಟ್ಟಿಂದ ಒಂದು ಟ್ರೇ ಕೂಡ ಇದೆ. ಸೊ ಅದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ. ಸೊ ಬೇಕಾದ್ರೆ ತಗೊಳ್ಳಿ, ತುಂಬಾನೇ ಚೆನ್ನಾಗಿದೆ. ಅದು ಕೂಡ ಸೇಮ್ ನಿಮಗೆ ಹಿತ್ತಾಳದಲ್ಲೇ ಬರುತ್ತೆ. ಸೊ ಮತ್ತೆ ಡ್ಯಾಮೇಜಸ್ ಆಗೋದು, ಲೋ ಕ್ವಾಲಿಟಿ ಆ ರೀತಿನಲ್ಲಿ ಇಲ್ಲೇ ಇಲ್ಲ. ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಸಪ್ಲೈಯರ್ ಹತ್ರ ಸಿಗ್ತಿದೆ. ಸೊ ಇಷ್ಟ ಆದ್ರೆ ತಗೊಳ್ಳಿ, ಲಿಂಕ್ 2 ಕಡೆನೂ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಓಕೆನಾ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಷ್ಟು ಪೂಜಾ ಐಟಮ್ಸ್ ಎಲ್ಲದು ಕೂಡ ಮೀಶೋದಲ್ಲಿ ಸಿಗ್ತದೆ. ಮತ್ತೆ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಇದೆ. ಮತ್ತೆ ಮೆಟೀರಿಯಲ್ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬೋದು. ಔಟ್ ಆಫ್ ಔಟ್ ಕೊಡ್ಬೋದು, ಅಷ್ಟು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಓಕೆನಾ. ಸೊ ನಿಮ್ಮ ಮನೇಲಿ ಇವಾಗ ವರಮಹಾಲಕ್ಷ್ಮಿ ಹಬ್ಬ ನೀವು ಮಾಡ್ತಿದ್ದೀರಾ, ಒಂದೊಳ್ಳೆ ಪೂಜಾ ಐಟಮ್ಸ್ ತಗೋಬೇಕು, ಅಥವಾ ನಿಮ್ಮ ಮನೇಲಿ ಆಲ್ರೆಡಿ ಇರೋದೆಲ್ಲ ಸ್ವಲ್ಪ ಡ್ಯಾಮೇಜಸ್ ಆಗಿದೆ, ಹಳೇದಾಗಿದೆ, ಸೊ ಏನಾದ್ರು ಒಂದು ಹೊಸದು ಯೂನಿಕ್ ಆಗಿದೆ ಸರ್ಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಗಿದೆ ಐಟಮ್ಸ್ ಎಲ್ಲ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಈಗ ನೆಕ್ಸ್ಟ್ ಅಂತೂ ಈಗ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಬಂದೇ ಬಿಡುತ್ತೆ. ಸೊ ಇಷ್ಟ ಆದರೆ ಇವಾಗಲೇ ಬುಕ್ ಮಾಡ್ಕೊಳ್ಳಿ. 1 ವೀಕ್ ಅಥವಾ 15 ಡೇಸಲ್ಲೆಲ್ಲ ಬರುತ್ತೆ. ಸೊ ಡಿಪೆಂಡ್ ಆಗುತ್ತೆ, ಒಂದೊಂದು ಊರ ಕಡೆ ಸ್ವಲ್ಪ ನಿಮಗೆ ಡಿಲೇ ಆಗುತ್ತೆ. ಸೊ ನೋಡಿ ಬೇಗನೆ ಚೆಕ್ ಮಾಡಿಕೊಂಡು ಬುಕ್ ಮಾಡಿ. ಓಕೆನಾ. ಮತ್ತೆ ಈ ವಿಡಿಯೋದಲ್ಲಿ ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಮತ್ತೆ ಲಿಂಕ್ ಎಲ್ಲದೂ ಕೂಡ ನಾನು ಆಗಲೇ ಹೇಳಿದಾಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಆ ಮೂಲಕ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಮತ್ತೆ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಕಡಿಮೆ ಪ್ರೈಸಲ್ಲಿ ಅವರು ಕೂಡ ಪೂಜಾ ಐಟಮ್ಸ್ನ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.